ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು 2026ರಲ್ಲಿ ರಿಲೀಸ್ ಆದಂಥ ಬೆಸ್ಟ್ 7 ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ ಯಾವುದು ಆ್ಯಂಡ್ ಅದು ಯಾವುದರಲ್ಲಿ ಅವೈಲೇಬಲ್ ಇದೆ ಅಂತ ಡೀಟೇಲ್ಡಾಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಲೀಸ್ಟಲ್ಲಿ 7ನೇ ಫಿಲಮ್ ಯಾವುದು ಅಂತಂದರೆ ಅದು ಪ್ರೀತಮ್ ಆ್ಯಂಡ್ ಪೆಡ್ರೋ ಫಿಲಮ್. ಇದು ರಾಜ್ಕುಮಾರ್ ಇರಾನಿ ಅವರ ವೆಬ್ ಸೀರೀಸ್ ಆಗಿದೆ ಆ್ಯಂಡ್ ಇದೊಂದು ಸೈಬರ್ ಕ್ರೈಮ್ ರಿಲೇಟೆಡ್ ಸ್ಟೋರಿ. ಮತ್ತೆ ಈ ಸೀರೀಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಒಂದು ಕುತೂಹಲನ ಕ್ಯಾರಿ ಮಾಡುತ್ತೆ ಅಂಡ್ ಪ್ರತಿಯೊಂದು ಸೀನಲ್ಲೂ ಕೂಡ ಹೊಸ ಹೊಸ ಪ್ರಶ್ನೆಗಳನ್ನ ಕೇಳ್ತಾ ಹೋಗುತ್ತೆ. ಅಂಡ್ ಇದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಮತ್ತೆ 6ನೇ ಫಿಲಂ ಯಾವುದು ಅಂತಂದ್ರೆ ಅದು ಬ್ಲಾಸ್ಟ್. ಇದರಲ್ಲಿ ಅರ್ಜುನ್ ಸರ್ಜಾ ಅಂಡ್ ಪ್ರೀತಿ ಮುಕುಂದನ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದರ ಸ್ಟೋರಿ ಏನು ಅಂತಂದ್ರೆ ಒಂದು ಮಾರ್ಷಲ್ ಆರ್ಟ್ಸ್ ಗೊತ್ತಿರುವಂತ ಫ್ಯಾಮಿಲಿ ಒಂದು ರೂತ್ಲೆಸ್ ಗ್ಯಾಂಗ್ ಮಧ್ಯೆ ಸಿಕ್ಕಾಕೊಂಡಾಗ ಅವರೆಲ್ಲ ಜೊತೆಯಾಗಿ ಹೋರಾಟ ಮಾಡುವಂತ ಥ್ರಿಲ್ಲರ್ ಆಕ್ಷನ್ ಫಿಲಂ ಇದಾಗಿದೆ. ಮತ್ತೆ ಇದರಲ್ಲಿ ತುಂಬಾ ಎಲಿವೇಶನ್ ಸೀನ್ಸ್ಗಳು ಕೂಡ ಇದೆ. ಇದು ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮತ್ತೆ ಇದು ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಇನ್ನು 5ನೇ ಫಿಲಂ ಯಾವುದು ಅಂತಂದ್ರೆ ಅದು ಮೋಹನ್ ಲಾಲ್ ಅವರ ದೃಶ್ಯಂ 3. ಇದು ಎಮೋಷನ್ ಮತ್ತೆ ಥ್ರಿಲ್ಲರ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿರುವಂತ ಸೈಕಾಲಜಿಕಲ್ ಫಿಲಂ ಆಗಿದೆ. ಮತ್ತೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಕ್ಯಾಮ್ರಾ ವರ್ಕ್ ಅಂಡ್ ಕ್ಲೈಮ್ಯಾಕ್ಸ್ ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ. ಒಂದು ಸ್ಲೋ ಬರ್ನ್ ಥ್ರಿಲ್ಲರ್ ಮೂವಿನ ಇಷ್ಟಪಡೋರ್ಗೆ ಇದೊಂದು ಡೆಫಿನೆಟ್ಲಿ ಒಳ್ಳೆ ಮೂವಿ. 4ನೇದು ಯಾವುದು ಅಂತಂದ್ರೆ ಅದು ರಾಜ್ಬಿ ಶೆಟ್ಟಿ ಅವರು ಆಕ್ಟ್ ಮಾಡಿರುವಂತ ರಕ್ಕಸಾಪುರದೋಳ್. ಇಲ್ಲಿ ಇನ್ವೆಸ್ಟಿಗೇಷನ್ ಮತ್ತೆ ಮೈಸ್ಟ್ರಿನ ತುಂಬಾ ಇಂಟೆಲಿಜೆಂಟ್ ಆಗಿ ತೋರಿಸಿದ್ದಾರೆ. ಇನ್ನು ಸ್ಟೋರಿ ವಿಚಾರಕ್ಕೆ ಬಂದ್ರೆ ಒಂದು ಲೋ ಕ್ರೈಮ್ ನಡೀತಾ ಇರುವಂತ ಊರ್ಗೆ ಶಿವ ಬರ್ತಾನೆ. ಬಟ್ ಅವನು ಬಂದ್ಮೇಲೆ ಒಂದಷ್ಟು ವಿಚಿತ್ರ ಘಟನೆಗಳು ನಡೀತಾ ಇರುತ್ತೆ. ಇದನ್ನ ಶಿವ ಹೇಗ್ ಸಾಲ್ವ್ ಮಾಡ್ತಾನೆ ಅನ್ನೋದು ಸ್ಟೋರಿ. ಇನ್ನು ಇದು ಇನ್ನ OTTಗೆ ಬಂದಿಲ್ಲ. ಮೇ ಬಿ ಇನ್ನ ಫ್ಯೂ ಡೇಸ್ ಅಲ್ಲಿ ZEE5 ಅಲ್ಲಿ ಅಥವಾ ಅಮೆಝಾನ್ ಅಲ್ಲಿ ಬರುತ್ತೆ. ಮತ್ತೆ 3ನೇ ಫಿಲಂ ಯಾವುದು ಅಂತಂದ್ರೆ ಅದು ಮಲಯಾಳಂನ ದೃಢಂ ಮೂವಿ. ಇದರ ಸ್ಟೋರಿ ಪ್ಲಾಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದ ಸ್ಟೋರಿಲಿ ಪ್ರತಿಯೊಬ್ಬನ ಪಾತ್ರವೂ ಕೂಡ ತುಂಬಾ ಅನುಮಾನಾಸ್ಪದವಾಗಿ ಕಾಣ್ತಾ ಇರುತ್ತೆ. ಇದರಲ್ಲಿ ನಿಜವಾದ ಅಪರಾಧಿ ಯಾರು ಅಂತ ಫೈಂಡ್ ಔಟ್ ಮಾಡೋದು ಕೂಡ ಕಷ್ಟ ಇರುತ್ತೆ. ಇದನ್ನ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಹೇಗೆ ಸಾಲ್ವ್ ಮಾಡ್ತಾನೆ ಅಂಡ್ ಇದರಲ್ಲಿ ಇರುವಂತ ಟ್ವಿಸ್ಟ್ ಎಂತದ್ದು ಅಂಡ್ ಇದರ ಕೊನೆಯ 20 ನಿಮಿಷಗಳು ನಿಮಗೆ ಒಂದು ಸೀಟೆಡ್ಸ್ ಅನುಭವನ ಕೊಡೋದು ಖಂಡಿತ. ಮತ್ತೆ ಈ ಫಿಲಂ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಇನ್ನು 2ನೇ ಫಿಲಂ ಯಾವುದು ಅಂತಂದ್ರೆ ಅದು ವಿಜಯ್ ರಾಘವೇಂದ್ರ ಅವರ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಫಿಲಂ. ಇದು ದೇವಿ ಪ್ರಸಾದ್ ಶೆಟ್ಟಿ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ಸೈಕಾಲಜಿಕಲ್ ಥ್ರಿಲ್ಲರ್ ಫಿಲಂ. ಇದರ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಆನೆಗದ್ದೆ ಅನ್ನೋ ಒಂದು ಟೌನ್. ಇಲ್ಲಿ ಒಬ್ಬ ಕೋಲ್ಡ್ ಬ್ಲಡೆಡ್ ಸೈಕೋಪಾತ್ ಇಂದ ಸೀರಿಯಲ್ ಮರ್ಡರ್ ಆಗ್ತಾ ಇರುತ್ತೆ. ಇದನ್ನ ಸೀತಾರಾಮ್ ಹೇಗೆ ಫೈಂಡ್ ಔಟ್ ಮಾಡ್ತಾನೆ ಅನ್ನೋದು ಸ್ಟೋರಿ. ಇದರ ಸ್ಪೆಷಾಲಿಟಿ ಏನು ಅಂತಂದ್ರೆ ಇದರಲ್ಲಿ ಬರುವಂತ ಕ್ಯಾರೆಕ್ಟರ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಇವನೇ ಕ್ರಿಮಿನಲ್ ಅಂತ ಫೀಲ್ ಕೊಡ್ತಾ ಇರುತ್ತೆ. ಸೊ ಇದರಲ್ಲಿ ಲಾಟ್ ಆಫ್ ಡ್ರಾಮಾ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇದು ಅಮೆಝಾನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಇನ್ನು 1ನೇ ಫಿಲಂ ಯಾವುದು ಅಂತಂದ್ರೆ ಅದು ಮಲಯಾಳಂ ಅಲ್ಲಿ ರಿಲೀಸ್ ಆದಂತ ಸಂಭವಂ ಅಧ್ಯಾಯಂ 1 ಫಿಲಂ. ಇದೊಂದು ಟೈಮ್ ಲೂಪ್ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತ ಸಿನಿಮಾ ಆಗಿದೆ. ಇದರ ಸ್ಟೋರಿ, ಟ್ವಿಸ್ಟ್, ಆಕ್ಟಿಂಗ್ ಎಲ್ಲವೂ ಕೂಡ ಒಂದು ಟಾಪ್ ಕ್ಲಾಸ್ ಅಲ್ಲಿ ಇದೆ. ಇದರ ಲೈನ್ ಸ್ಟೋರಿ ಏನು ಅಂತಂದ್ರೆ ಒಂದು ಕಾಡಿರುತ್ತೆ. ಅಲ್ಲಿ ಯಾರಾದ್ರೂ ಒಂದು ಡ್ರಾಪ್ ಬ್ಲಡ್ ಬೀಳ್ಸಿದ್ರು ಕೂಡ ಅವರು ಆ ಟೈಮ್ ಲೂಪ್ಗೆ ಸಿಗಾಕೋತಾರೆ. ಸೊ ಇಲ್ಲಿ ಒಂದಷ್ಟು ಜನ ಪೊಲೀಸ್ಗಳು ಹೇಗೆ ಈ ಟೈಮ್ ಲೂಪ್ಗೆ ಸಿಗಾಕೋತಾರೆ ಅಂಡ್ ಅದರಿಂದ ಅವರು ಹೇಗೆ ಹೊರಗಡೆ ಬರ್ತಾರೆ ಅನ್ನೋದು ಸ್ಟೋರಿ. ಅಂಡ್ ಇದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಅದಷ್ಟೇ ಅಲ್ಲ, ರಾಕ್ಷಸ, ಬಾಲನ್ ಮೂವಿಗಳು ಕೂಡ ಈ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. ಮತ್ತೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಆರ್ ನಾನ್ ಮಿಸ್ ಮಾಡ್ಕೊಂಡಂತ ಬೇರೆ ಥ್ರಿಲ್ಲರ್ ಫಿಲಂ ಇದ್ರೆ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.